ಧಾರವಾಡ. ಧಾರವಾಡದಿಂದ ಬಂದದ. ನಿಮ್ಮ ಹೆಸರು? ನಾಗರಾಜ್ ಕುಂಬಾರ. ಏನ್ ಪ್ರಾಬ್ಲಮ್? ಬಂದಿದ್ದೆಲ್ಲ ಕೈ ಕಾಲು ಹರಿತಾವ ಸರ್. ಕೈ ಕಾಲು ನೋವಾ? ಒಂದು ಹೊಟ್ಟೆ ಒಂದು ಬಿಟ್ರೆ ಎಲ್ಲ ನೋಸ್ತಾವ್ರಿ. ಬೆನ್ನಿಗೆ. ಎಷ್ಟು ಸಮಯ ಆಯ್ತು ಹೀಗಾಗಿ? 3 ವರ್ಷ ಆಯ್ತಾ? ಟ್ರೀಟ್ಮೆಂಟ್ ತಗೊಂಡಿದ್ರ? ಎಲ್ಲ ತಗೊಂಡು ಎಲ್ಲಿ ಏನು ಕಮ್ಮಿ ಆಗಿಲ್ಲ. ಎಲ್ಲಿ ಗುಣ ಆಗ್ಲಿಲ್ಲ. ಏನಾಗ್ತದೆ ನಿಮಗೆ ಈಗ? ಕೈ ಕಾಲೆಲ್ಲ ಸೋತೋದು ನೋವಿದೆ. ಪೂರ ಬಾಡಿ ನೋವು. ಯೇಸು ಗುಣ ಮಾಡ್ತಾ ನಂಬ್ತೀರಲ್ಲ? ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಸಹೋದರ ನಾಗರಾಜ್ ಅವರನ್ನು ಕೈಗೊಪ್ಪಿಸಿಕೊಡ್ತಾ ಇದ್ದಾನೆ. ಬಾಡಿಯಲ್ಲಿ ಹೊಡುವ ಆ ರೋಗಾತ್ಮ ಶಕ್ತಿಗಳ ಬಿಟ್ಟೋಗ್ಲಿ. ಔಟ್! ಸೈತಾನಿಕ ಶಕ್ತಿ ಅಡಿಯಲ್ಲಿ ಬಿಟ್ಟೋಗು. ಬಾಡಿ ಪೇನ್ ಮೂಲಕ ಇದರ ಶರೀರವನ್ನು ಬಾಧಿಸುವಂತ ಪೀಡಿಸುವ ದುರಾತ್ಮವೇ ಬಿಟ್ಟೋಗು. ಔಟ್! ಬಾಡಿ ಫ್ರೀ ಆಗಲಿ. ಇದರ ಬಾಡಿಯ ನರಗಳ ಮೇಲೆ, ನರ್ವ್ ಸಿಸ್ಟಮ್ ಮೇಲೆ, ಎಲುಬುಗಳ ಮೇಲೆ, ರಕ್ತದ ಮೇಲೆ, ಮಾಂಸ ಖಂಡಗಳ ಮೇಲೆ, ಚರ್ಮದ ಮೇಲೆ ದೈವಿಕ ಸೌಖ್ಯ ಇಳಿಯಲಿ. 1 ಕುರಿತ 3:16. ಇವರ ಶರೀರ ದೇವರು ವಾಸ ಮಾಡುವಂತ ಗರ್ಭಗುಡಿಯಾಗಿದೆ. ಯಾವ ರೋಗಾತ್ಮಕ್ಕೆ, ಅಶುದ್ಧಾತ್ಮಕ್ಕೆ, ಮಂತ್ರವಾದ ಶಕ್ತಿಗೆ ಇರ್ಲಿಕ್ಕೆ, ಕ್ರಿಯೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಔಟ್! ಫ್ರೀ ಆಗಲಿ. ಬಿಟ್ಟೋಗು. ಇವ್ರ ಬಾಡಿ ಬಿಡೋ. ಔಟ್! ಫ್ರೀ ಆಗಲಿ. ಇವರು ನಾಗರಾಜ್ ಬದಲ್ ಫ್ರೀ ಆಗಲಿ. ಯೇಸು ನಾಮದಲ್ಲಿ ಸಹೋದರ ನಾಗರಾಜ್ ಫ್ರೀ ಆಗಲಿ. ಅವೇದನೆ ಬಿಟ್ಟೋಗಲಿ. ರೈಟ್ ನಾವು ಲೂಕ 19 ಹಾವುಗಳಿಂದ ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು, ತುಳಿತಕ್ಕೆ ಅಧಿಕಾರವನ್ನು, ಶಕ್ತಿಯನ್ನು ನೇಸು ಕೊಟ್ಟಿದ್ದಾನೆ. ಆದ್ರಿಂದ ಯಾವುದೇ ಕೇಡು ಮಾಡುವುದಿಲ್ಲ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಔಟ್! ಫ್ರೀ ಆಗಲಿ. ಬಾಡಿ ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ. ಬಂಧನ ನಡೆಯಲಿ. ರೋಗ ಬಂಧನ ನಡೆಯಲಿ. ಯೇಸು ನಾಮದಲ್ಲಿ ಯೇಸುನ ಬಾಸುಂಡಗಳ ಮೂಲಕ ಸಹೋದರ ನಾಗರಾಜು ಗುಣವಾಯಿತು. ಈಗ ನೋಡಿ, ಚೆಕ್ ಮಾಡಿ. ಕೂತ್ಕೊಂಡಿಲ್ಲ ನೋಡಿ. ಕಂಪ್ಲೀಟ್ ಫ್ರೀ ಆಯ್ತ್ರಿ. ಓಕೆ, ಆ ಕಡೆ ನೋಡಿ. ಯೇಸು ಸ್ತೋತ್ರ ಹೇಳಿ. ಯೇಸುವೆ ಕೊಟ್ಟಂತ ಸೌಖ್ಯಕ್ಕಾಗಿ ನಿನಗೆ ಸ್ತೋತ್ರ.